ಹೂಡಿಕೆದಾರರಿಗೆ ಶಿವಂ ಅಸೋಸಿಯೇಟ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ ಶಿವಾನಂದ ನೀಲಣ್ಣನವರ್ ಕೋರ್ಟ್ಗೆ ಹಾಜರಾಗಿರುವುದು ಮಂಗಳೂರಿನ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇಡಿ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆ ನ್ಯಾಯಾಲಯಕ್ಕೆ ಆರೋಪಿಯನ್ನ ಹಾಜರುಪಡಿಸಿರುವುದು. ವಂಚನೆ ಪ್ರಕರಣದ ಕುರಿತು ವಿಚಾರಣೆಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಈಗ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಹೂಡಿಕೆದಾರರಿಗೆ ವಂಚನೆ ಆರೋಪದ ಕೇಸ್ನಲ್ಲಿ ನೀಲಣ್ಣನವರ್ ವಶಕ್ಕೆ ಪಡೆದಿತ್ತು ಇಡಿ ಕಚೇರಿಗೆ ಆಗಸ್ಟ್ 13ನೇ ತಾರೀಕು ಹಾಜರಾಗಿದ್ದ ಶಿವಾನಂದ್ ನೀಲಣ್ಣನವರ್ 14ನೇ ತಾರೀಕು ಮುಂಜಾನೆವರೆಗೂ ಅಧಿಕಾರಿಗಳು ಶಿವಾನಂದ ನೀಲಣ್ಣನವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಶಿವಾನಂದನ ಅರೆಸ್ಟ್ ಮಾಡಿ ಮಂಗಳೂರಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಇಡಿ ಅಧಿಕಾರಿಗಳು. ಜೆಎಂಎಫ್ಸಿ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಇಡಿ ಅಧಿಕಾರಿಗಳು 12 ದಿನಗಳ ಕಾಲ ಶಿವಾನಂದ ನೀಲಣ್ಣನವರನ್ನ ಇಡಿ ವಶಕ್ಕೆ ನೀಡಿತ್ತು ನ್ಯಾಯಾಲಯ. ಈಗ ಆ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆ ಮತ್ತೆ ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆದಿತ್ಯ ದಂಡೋಲೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ. ಆದಿತ್ಯ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತವಾಗಿಯೂ ಬೆಳಗಾವಿಯ ಶಿವಂ ಅಸೋಸಿಯೇಟ್ ಈ ಹೂಡಿಕೆದಾರರ ವಂಚನೆ ಆರೋಪ ಪ್ರಕರಣ ಬೆನ್ನಲ್ಲೇ ಇದೊಂದು ದೊಡ್ಡ ಹೂಡಿಕೆದಾರರ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ ಅವರನ್ನು ನೀಲಣ್ಣನವರನ್ನು ಬಂಧಿಸಲಾಗಿತ್ತು. ಆ ಬಳಿಕ ಈಗಾಗಲೇ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಆದಾಗ ಕಸ್ಟಡಿ ಕೂಡ 14 ದಿನದ ಕಸ್ಟಡಿಯನ್ನು ಕೂಡ ನ್ಯಾಯಾಲಯ ಕೊಟ್ಟಿತ್ತು. ಆ ಬಳಿಕ ಬಳಿಕ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಅವರನ್ನು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು. ಈಗಾಗಲೇ ಇನ್ನು 4 ಗಂಟೆಗೆ ಕೋರ್ಟ್ನ ತೀರ್ಪು ಕೂಡ ಬರಲಿಕ್ಕಿರುವಂತದ್ದು. ಮಂಗಳೂರಿನ ವಿಶೇಷ ನ್ಯಾಯಾಲಯ ಈ ಕೋರ್ಟ್ ಈಗ ಇಡಿ ಅಧಿಕಾರಿಗಳು ಅವರನ್ನು ಮಂಗಳೂರಿನ ವಿಶೇಷ ನ್ಯಾಯಾಲಯದ ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು. ಆ ಬಳಿಕ ಅವರನ್ನು ಅಲ್ಲಿ ವಿಚಾರಣೆ ಕೂಡ ಮಾಡಲಿಕ್ಕಿರುವಂತದ್ದು. ಮುಖ್ಯವಾಗಿ ಬೆಳಗಾವಿಯಲ್ಲಿರುವಂತಹ ಶಿವಂ ಅಸೋಸಿಯೇಟ್ ಈ ಮೂಲಕ ಅವರನ್ನು ಅಲ್ಲಿ ಬಂಧನಪಡಿಸಲಾಗಿತ್ತು. ಆ ಬಳಿಕ ಬಹುಜನರಿಗೆ ಮೋಸ ಮಾಡಿದ ಹಿನ್ನೆಲೆಯಲ್ಲಿ ಅಂದ್ರೆ ಮೋಸ ಆರೋಪದ ಬೆನ್ನಲ್ಲೇ ಅವರನ್ನು ಇಡಿ ಅಧಿಕಾರಿಗಳು 2 ದಿನಗಳ ಹಿಂದೆ ಕಸ್ಟಡಿಯನ್ನು ಕೂಡ ಪಡೆದುಕೊಂಡಿದ್ರು. ಮಂಗಳೂರಿನಲ್ಲಿಂತಹ ಇಡಿ ಕಚೇರಿಗೆ 13ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಲ್ಲಿಗೆ ಭೇಟಿಯಾಗಿದ್ರು. ಆ ಬಳಿಕ ಅವರನ್ನು ಕಸ್ಟಡಿಗೆ ಕೂಡ ತೆಗೆದುಕೊಂಡಿದ್ರು. ಅಲ್ಲಿಂದ ನೇರವಾಗಿ ಮಂಗಳೂರಿನಲ್ಲಿರುವಂತಹ ವಿಶೇಷ ನ್ಯಾಯಾಲಯಕ್ಕೆ ಅವರನ್ನು ಸಾಗಿಸಲಾಗಿತ್ತು. ಈಗ ಆ ಬಳಿಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗಿರುವಂತದ್ದು. ಆ ಬಳಿಕ ಏನೆಲ್ಲ ತೀರ್ಪು ಬರ್ತದೆ ಅಂತ ಹೇಳುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಲಿಕ್ಕಿದೆ.